ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 2026 ಹಾಸನಾಂಬ ಉತ್ಸವ ಇನ್ನು ಹೆಚ್ಚಿನ ಭಕ್ತರಿಗೆ ಅವಕಾಶ ನೀಡುವಂತೆ ಅಧಿಕಾರಿಗಳೊಂದಿಗೆ ಹೊಸ ಐಡಿಯಾಗಳ ಬಗ್ಗೆ ಚರ್ಚಿಸಿದ ಕೃಷ್ಣ ಬೈರೇಗೌಡ. ಮುಂದಿನ ವರ್ಷದ ಹಾಸನ ಉತ್ಸವದ ವೇಳೆ ಇನ್ನು ಹೆಚ್ಚಿನ ಭಕ್ತರಿಗೆ ಸುಗಮ ದರ್ಶನದ ಅವಕಾಶ ಕೊಡುವ ಸಂಬಂಧ ಬುಧವಾರ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಹೇಗೆ ಸುಧಾರಣೆ ಮಾಡ್ಬೋದು ಈ ವರ್ಷ ಮ್ಯಾಕ್ಸಿಮಮ್ ನಮ್ಮದು ಕೆಪಾಸಿಟಿ ಮುಗಿಬಿಟ್ಟಿವಿ. ಇನ್ನು ಮುಂದಿನ ವರ್ಷ ಒಂದು ಸಂತೋಷ ಹೇಳಬೇಕು ಅಂದರೆ, ನಾನು ಹೆಚ್ಚಿನ 50 ವರ್ಷದಿಂದ ಇದ್ದೀನಿ ಜೊತೆಲಿ. ನಾನು ದೊಡ್ಡಪ್ಪ ಮಣ್ಣಾಗಿದ್ದಾರೆ. ಈ ವರ್ಷ ಸ್ಟಾಕ್ ಶುರುವಾಗಿ ಯಾವ ವರ್ಷ ಆಗಿಲ್ಲ. ಅದು ಹೇಳಿದ್ರೆ ನಮಗೆ ಹೆಮ್ಮೆ ಆಗುತ್ತೆ. ಎಲ್ಲ ಕ್ರೆಡಿಟ್ ನಿಮ್ಗೆ ಸೇರಬೇಕು. ಎಲ್ಲರೂ ಟೀಮ್ ಎಫರ್ಟ್. ಬಟ್ ಏನಪ್ಪ ಅಂದರೆ ಜನ ಖುಷಿಯಾಗೋದ್ರಲ್ಲ, ಅದೊಂದು ಯಾರ್ದು ಒಂದು ಕಂಪ್ಲೇಂಟ್ ಇಲ್ಲದೆ ಹೆಚ್ಚು ಖುಷಿ ಆಗುತ್ತೆ. ಜನ ಖುಷಿಯಾಗೋದು. ಈಗ ಅದು ಗರ್ಭಗುಡಿ, ಇದು ಗರ್ಭಗುಡಿ ಮುಖ್ಯವಾಗಿಲ್ಲ. ಮುಂದಿನ ವರ್ಷದಿಂದ ಇನ್ನು ಹೆಚ್ಚಿನ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಎಲ್ಲ ಭಕ್ತಾದಿಗಳಿಗೂ ಸುಗಮವಾಗಿ ದರ್ಶನ ಮಾಡಿಸಲು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸಚೀತಾ, ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.